ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೈಯದ್ ಸುನಾರ್ ಚಾನಲ್ಗೆ ಸ್ವಾಗತ. ಬಾಳೆ ಗಿಡಕ್ಕೆ ಅಡುಗೆ ಮನೆಯ ಕಸವನ್ನು ನೇರವಾಗಿ ಹಾಕುವುದು ಬೇಡ, ಏಕೆಂದರೆ ಬೇರುಗಳು ಮೇಲೆ ಬರುತ್ತಾ ಇರುತ್ತವೆ. ಅದಕ್ಕೋಸ್ಕರ ಅಡುಗೆ ಮನೆಯ ತರಕಾರಿ ಅಥವಾ ಹಣ್ಣುಗಳ ಸಿಪ್ಪೆಯನ್ನು ಒಂದು ಗುಂಡಿ ಅಥವಾ ಈ ಥರ ಡಬ್ಬೆ ನೋಡ್ರಿ, ಇದು ಒಂದು 3 ತಿಂಗಳಾಗಿದೆ ಮುಚ್ಚಿಟ್ಟಿದ್ದೀನಿ. ಗೊಬ್ಬರ ಈ ಥರ ಗೊಬ್ಬರ ಮುಚ್ಚಿಟ್ರೆ ಬರಬೇಕು ನೋಡಿ. ಕೊಳೆಯಲು ಒಂದು ಡಬ್ಬಿ ಒಳಗೆ ಹಾಕಬೇಕು. ಇದು ಸ್ವಲ್ಪ ಇನ್ನೂ ಕೊಳೆಯೋದಿಲ್ಲ, ಇದು ಕೂಡ ಹಾಕ್ಬಿಡೋಣ. ಮತ್ತು ಸಿಪ್ಪೆ ಗಿಪ್ಪೆ ಅಡುಗೆ ಮನೆದು ನೋಡಿ ಹಾಕಿ ಮುಚ್ಚಿಬಿಡ್ರಿ. ಇಲ್ಲಿ ನೊಣಗಳು ಬರ್ತದೆ, ಗಟ್ಟಿಗೆ ಈ ಥರ ಮುಚ್ಚಿಡಿ. ಕಲ್ಲಿಡಬೇಕು. ನಂತರ ಕೊಳೆದ ಕಸವನ್ನು ಗಿಡದ ನೋಡಿ ಈ ಥರ ಲಿಕ್ವಿಡ್ ಥರ ಕೊಳೆದು ಬಿಟ್ಟಿದೆ. ಇದು 3 ತಿಂಗಳಾಗ್ಬಿಟ್ಟಿದೆ ನೋಡ್ರಿ. ಸ್ವಲ್ಪ ನೀರು ಹಾಕಿದ್ದೀನಿ ನಾನು ನೋಡ್ರಿ. ಇದು ಗಿಡದ ಬೇರುಗಳಿಗೆ ಹಾಕಬೇಕು ನೋಡ್ರಿ. ಹಾಕ ತೋರಿಸ್ತಾ ಇದ್ದೀನಿ ನೋಡಿ. ಬೇರುಗಳ ಸುತ್ತ ಹಾಕಬೇಕು. ಈ ಥರ ಹಾಕಿದರೆ ಬಾಳೆ ಗಿಡಕ್ಕೆ ಪೋಷಕಾಂಶ ಸಿಗುತ್ತದೆ ಒಳ್ಳೆ ನೋಡಿ. ಇದರಿಂದ ಗಿಡಕ್ಕೆ ಪೋಷಕಾಂಶ ಬಹಳ ಸಿಗುತ್ತದೆ ಮತ್ತು ಗಿಡ ಚೆನ್ನಾಗಿ ಬೆಳೀತದೆ. ಮನೆಯ ಕಸವನ್ನು ವ್ಯರ್ಥ ಮಾಡಬೇಡಿ. ಅದೇ ಕಸವನ್ನು ನಮ್ಮ ಭೂಮಿಗೆ ಹಾಕಿ ಮಣ್ಣಿಗೆ ಫಲವತ್ತೆಯನ್ನು ಕೊಡಿ. ನೋಡಿರಿ, ವ್ಯತ್ಯಾಸ ನೋಡಿರಿ ಹೇಗಿತ್ತು ಮೊದಲು ಬೆಳವಣಿಗೆ ನೋಡಿ. ಅದೇ ಮನೆ ಕಸ, ಅದೇ ವರ್ಮಿ ಕಾಂಪೋಸ್ಟ್ ಮನೆಯಿಂದನೇ ಮಾಡಿ ಹಾಕಿದ್ದಕ್ಕೆ ನೋಡಿ ಎತ್ತರ ಫಲವತ್ತೆ ಆಗಿದೆ ನೋಡಿರಿ. ಬೆಳವಣಿಗೆ ಹಿಂಗಾಗಿದೆ. ವೇಸ್ಟ್ ಕಸ ಮತ್ತು ಏನಿಲ್ಲ, ಇದು ಅಡುಗೆ ಮನೆಯಲ್ಲಿರೋದು ವೇಸ್ಟ್ ಕಸನೇ. ವರ್ಮಿ ಕಾಂಪೋಸ್ಟ್ ಮಾಡಿ ಈ ಥರ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ನೋಡಿ, ಮನೆಯಲ್ಲಿದ್ದೇ ಗೊಬ್ಬರ ಹಾಕಿದ್ದೀವಿ. ಈ ಥರ ಯಾವ ಔಷಧಿಗಿಲ್ಲ, ಏನಿಲ್ಲ ನೋಡಿ. ಎತ್ತರ ಬೆಳವಣಿಗೆ. ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಔಷಧಿ ಇಲ್ಲ, ಏನಿಲ್ಲ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡಬಹುದು. ಔಷಧಿ ಇಲ್ಲ, ಏನಿಲ್ಲ. ಚೆನ್ನಾಗಿ ಬೆಳವಣಿಗೆ ಆಯ್ತು. ನೀವು ಕೂಡ ಮನೆಯಲ್ಲಿ ಅಡುಗೆ ಮನೆಯ ಕಸವನ್ನು ಈ ಥರ ವ್ಯರ್ಥ ಮಾಡಬೇಡಿ ನೋಡಿ. ಈ ಥರ ಉಪಯೋಗ ಮಾಡಿ ಮನೆಯಲ್ಲಿ. ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ನೋಡಿರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.